ಆನ್ಲೈನ್ ಗೇಮ್ ಅನ್ನೋದು ಒಂದ್ ರೀತಿಯಲ್ಲಿ ಹುಚ್ಚರ ಸಂತೆ ಇದ್ದಂಗೆ. ಆನ್ಲೈನ್ ಗೇಮ್ ಅಂದ್ರೆ ಅದೇನು ಹುಚ್ಚು ಅಂತೀರಾ, ಅದೇನ್ ಚಟ ಅಂತೀರಾ, ಬಿಡಿಸಲಾಗದ ನಂಟು, ಏಳೇಳ್ ಜನ್ಮದ ನಂಟು ಅನ್ನೋ ರೀತಿ ಯುವಕರಿಗೆ ಆನ್ಲೈನ್ ಗೇಮ್ನ ಗೀಳು ಅಂಟ್ಕೊಂಡಿದೆ. ಈ ಆನ್ಲೈನ್ ಗೇಮ್ ಮೋಹಕ್ಕೆ ಅದೆಷ್ಟು ಜನ ಮನೆ ಆಸ್ತಿ ಪಾಸ್ತಿ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಅದೆಷ್ಟು ಯುವಕರು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಇನ್ನೂ ಕೆಲವರಂತೂ ಅರೆ ಹುಚ್ಚರಾಗಿ ಬೀದಿ ಬೀದಿ ಅಲೆದಾಡ್ತಿದ್ದಾರೆ. ಈ ಆನ್ಲೈನ್ ಗೇಮ್ ಮಾರಕ ಅಂತ ಗೊತ್ತಿದ್ರು ಈಗಿನ ಜನರೇಷನ್ ಹುಡುಗರು ಮಾತ್ರ ಈ ಗೇಮ್ಗಳಿಗೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿದ್ದಾರೆ. ಗೇಮ್ ಆಡೋದಕ್ಕೆ ಸಾಲ ಮಾಡಿದ, ದುಡ್ಡಿಗಾಗಿ ತಾಯಿಯನ್ನೇ ಕೊಂದ. ನಾವು ಮೊದಲೇ ಹೇಳಿದ್ವಿ, ಆನ್ಲೈನ್ ಗೇಮ್ ಅನ್ನೋದು ಒಂದ್ ರೀತಿಯಲ್ಲಿ ನಶೆ ಇದ್ದಂಗೆ. ಈ ನಶೆ ಅಮಲಲ್ಲಿ ತಲೆಗೇರಿಸಿಕೊಂಡವರಿಗೆ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದ್ರ ಅರಿವೇ ಇರಲ್ಲ. ಬೀದಿಯಲ್ಲಿ, ಮನೆಯಲ್ಲಿ, ಆಫೀಸಲ್ಲಿ ಹೀಗೆ ಎಲ್ಲಂದರಲ್ಲಿ ಮೊಬೈಲ್ ತೆಗೆದು ಗೇಮ್ ಆಡೋದಕ್ಕೆ ಶುರು ಮಾಡ್ತಾರೆ. ಏನಾದ್ರೂ ಆಗ್ಲಿ ಕೊಟ್ಟಿರುವ ಟಾರ್ಗೆಟ್ ಅನ್ನ ಮುಟ್ಟಬೇಕು, ಆಟನ ಗೆಲ್ಲಬೇಕು, ಇದಿಷ್ಟೇ ಅವರ ತಲೆಯಲ್ಲಿರುತ್ತೆ. ಆದ್ರೆ ಈ ದರಿದ್ರ ಗೇಮ್ನಿಂದಾಗಿ ಹಾಳಾಗ್ತಿರುವ ಟೈಮ್ ಬಗ್ಗೆ ಅರಿವೇ ಇರಲ್ಲ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಈ ಗೇಮ್ನ ಚಟವಾಗಿಸಿಕೊಂಡವರು ಯಾವ ಮಟ್ಟಕ್ಕಾದ್ರೂ ಇಳಿದ್ಬಿಡ್ತಾರೆ. ಉತ್ತರ ಪ್ರದೇಶದ ಫತೇಪುರ್ನಲ್ಲೂ ಇಂಥದ್ದೇ ಆನ್ಲೈನ್ ಗೇಮ್ನ ಗೀಳಿಗೆ ಬಿದ್ದಿದ್ದ ಮಗ ಹಾಳು ಗೇಮ್ಗಾಗಿ ಹೆತ್ತ ತಾಯಿಯ ಉಸಿರಿಗೆ ಕೊಳ್ಳಿ ಇಟ್ಟಿದ್ದಾನೆ. ಹೌದು, ಜಗತ್ತಲ್ಲಿ ಎಂತೆಂಥ ಜನ ಇರ್ತಾರ ನೋಡಿ. 9 ತಿಂಗಳು ತನ್ನ ಮಡಿಲಲ್ಲಿ ಹೆತ್ತು ಹೊತ್ತು ಸಾಕಿದ ತಾಯಿಯ ಜೀವವನ್ನೇ ಈ ಪಾಪಿ ಮಗ ಬಲಿ ಪಡೆದಿದ್ದಾನೆ. ಇದಕ್ಕೆ ಕಾರಣ ಇದೇ ಆನ್ಲೈನ್ ಗೇಮ್. ಅಷ್ಟಕ್ಕೂ ಇವನ ಹೆಸರು ಹಿಮಾಂಶು ಅಂತ. ಉತ್ತರ ಪ್ರದೇಶದ ಫತೇಪುರ ನಿವಾಸಿ. ತಾಯಿ ತಂದೆ ಜೊತೆ ನೆಮ್ಮದಿಯಾಗಿ ಬದುಕಬೇಕಾಗಿದ್ದವನು ಹಾಳಾದ ಆನ್ಲೈನ್ ಗೇಮ್ನ ಹುಚ್ಚು ಹಚ್ಚಿಕೊಂಡಿದ್ದ. ಜುಪಿ ಅನ್ನೋ ಗೇಮ್ಗೆ ವ್ಯಸನಿಯಾಗಿದ್ದ ಹಿಮಾಂಶು 24 ಗಂಟೆ ಈ ಆಟ ಆಡ್ತಾನೆ ಕಾಲ ಕಳಿತಿದ್ದ. ಸುಮ್ನೆ ಟೈಮ್ ಪಾಸ್ಗಾಗಿ ಆಡೋದಾದ್ರೆ ಓಕೆ, ಆದ್ರೆ ಇದೊಂದು ರೀತಿಯಲ್ಲಿ ಜೂಜಾಟ. ಇಂಥ ಜೂಜಾಟದ ಗೀಳು ಅಂಟಿಸ್ಕೊಂಡಿದ್ದ ಹಿಮಾಂಶು ಈ ಗೇಮ್ನಲ್ಲಿ ಲಕ್ಷ ಹಣ ಹಾಕಿದ್ದ. ಆದ್ರೆ ಹಾಕಿದ್ದ ಹಣ ಯಾವುದು ಹಿಮಾಂಶುಗೆ ವಾಪಸ್ ಬಂದಿಲ್ಲ. ದುರಂತ ಏನಂದ್ರೆ ಈ ಆನ್ಲೈನ್ ಗೇಮ್ಗಾಗಿ ಹಿಮಾಂಶು ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಲಕ್ಷ ರೂಪಾಯಿ ಸಾಲ ಮಾಡಿದ್ದ. ಆದ್ರೆ ಅದ್ಯಾವಾಗ ದುಡ್ಡು ಕೊಟ್ಟವರು ವಾಪಸ್ ಕೇಳೋದಕ್ಕೆ ಶುರು ಮಾಡಿದ್ರು ಆಗ್ಲೇ ನೋಡಿ ಹಿಮಾಂಶುಗೆ ಸಂಕಷ್ಟ ಎದುರಾಗಿದ್ದು. ತಾಯಿ ವಿಮೆ ಹಣಕ್ಕಾಗಿ ಪಾಪಿ ಮಗನ ಮಾಸ್ಟರ್ ಪ್ಲಾನ್. ನದಿ ದಡದಲ್ಲಿ ತಾಯಿ ಕತ್ತು ಹಿಸುಕಿ ಕೊಂದ ದುಷ್ಟ ಮಗ. ಹೌದು, ಇದನ್ ಕೇಳಿದ್ರೆ ನಿಮಗೆ ಶಾಕ್ ಅನಿಸಿದ್ರು ಸತ್ಯ. ಈ ಹಿಮಾಂಶುಗೆ ಎಲ್ಲಿಯೂ ದುಡ್ಡು ಸಿಗದೆ ಇದ್ದಾಗ ನೀಚ ಕೃತ್ಯಕ್ಕೆ ಕೈ ಹಾಕಿ ಬಿಟ್ಟಿದ್ದ. ಅದೇನಂದ್ರೆ ಹಿಮಾಂಶು ತಾಯಿ ಪ್ರಭಾ ಹೆಸರಲ್ಲಿ ಬರೋಬ್ಬರಿ 50 ಲಕ್ಷದ ವಿಮೆ ಮಾಡಿಸಲಾಗಿರುತ್ತೆ. ಈ ವಿಚಾರ ಹಿಮಾಂಶುಗೂ ಕೂಡ ಗೊತ್ತಿರುತ್ತೆ. ಅದ್ಯಾವಾಗ ಸಾಲಗಾರರು ಹಿಮಾಂಶುಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ರೋ ಈ ಪಾಪಿ ಹೆತ್ತ ತಾಯಿಯನ್ನೇ ಕೊಲ್ಲುವ ನಿರ್ಧಾರಕ್ಕೆ ಬಂದಿದ್ದಾನೆ. ತಾಯಿಯನ್ನ ಕೊಂದ್ರೆ ಆಕೆ ಹೆಸರಲ್ಲಿರುವ 50 ಲಕ್ಷ ಸಿಗುತ್ತೆ ಅಂತ ಅಂದ್ಕೊಂಡು ಪಕ್ಕಾ ಪ್ಲಾನ್ ಮಾಡಿ ತಾಯಿ ಪ್ರಾಣವನ್ನ ನಿಲ್ಲಿಸ್ಬಿಟ್ಟಿದ್ದಾನೆ ಈ ಪಾಪಿ ಮಗ. ತಾಯಿ ವಿಮೆ ಹಣಕ್ಕಾಗಿ ಕಣ್ಣಾಕಿದ್ದ ದುಷ್ಟ ಹಿಮಾಂಶು ತಾಯಿಯನ್ನ ಟ್ರ್ಯಾಕ್ಟರ್ನಲ್ಲಿ ನದಿ ದಡಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಮಗ ಕರೆದ್ನಲ್ಲ ಅಂತ ಅಮಾಯಕ ತಾಯಿ ಮಗನ ಜೊತೆಗೆ ಹೋದ್ರೆ ಈ ಪಾಪಿ ತಾಯಿಯ ಕತ್ತು ಹಿಸುಕಿ ಆಕೆಯ ಉಸಿರು ನಿಲ್ಲಿಸ್ಬಿಟ್ಟಿದ್ದಾನೆ. ಬಳಿಕ ಶವವನ್ನ ನದಿ ಪಕ್ಕದಲ್ಲೇ ಬಿಸಾಕಿ ಮನೆಗ್ ಬಂದಿದ್ದಾನೆ. ಆಗ ಹಿಮಾಂಶು ಅಪ್ಪ ಬಂದು ಪತ್ನಿ ಬಗ್ಗೆ ವಿಚಾರಿಸಿದಾಗ ನೆರೆಮನೆಯವರು ಹಿಮಾಂಶು ಜೊತೆ ಹೋಗಿರುವ ವಿಚಾರ ಹೇಳಿದ್ದಾರೆ. ಆದ್ರೆ ಬಂದ್ ನೋಡಿದಾಗ ಪ್ರಭಾ ಹೆಣವಾಗಿ ಮಲಗಿದ್ಲು. ದುರಂತ ಏನಂದ್ರೆ ಮಗನೇ ಕೊಲೆ ಮಾಡಿದ್ದ ಅನ್ನೋದು ಅಪ್ಪನಿಗೂ ಗೊತ್ತಾಗಿರ್ಲಿಲ್ಲ. ಆದ್ರೆ ಅದ್ಯಾವಾಗ ಪೊಲೀಸರು ಬಂದು ವಿಚಾರಣೆ ಶುರು ಮಾಡಿದ್ರು ಆಗ್ಲೇ ನೋಡಿ ಈ ಪಾಪಿ ಹಿಮಾಂಶು ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. 20/2/2024 से गायब हैं और उन्हें शक है कि उनके लड़के हिमांशु द्वारा जो है उनकी हत्या करके उनके शव को छिपा दिया गया है। इस सूचना पर थाना धाता पर अभियोग पंजीकृत करके घटना के अनावरण हेतु इंटेलिजेंस विंग, सर्विलांस टीम व थाना धाता की टीम को लगाया गया। हमारी टीम द्वारा घटना का सफल अनावरण करते हुए घटना में सम्मिलित अभियुक्त मृतका के लड़के हिमांशु को गिरफ्तार किया गया। उनके द्वारा पूछताछ में बताया गया कि उसके द्वारा अपनी बड़ी माँ के गहने
बहुमूल्य गहने बेच दिए गए थे, जिसके लिए उनके पिताजी द्वारा उन पर जांच पड़ताल की गई थी। उसे 2-3 थप्पड़ मारा भी गया था और उन्हें वापस लाने का दबाव बनाया जा रहा था। इसके अलावा युवक हिमांशु कुछ गेम में कुछ रुपए हार गया था, जिस पे कर्ज का दबाव था, उसको वापस करने के लिए दबाव बनाया जा रहा था। इसी उद्देश्य से उसके द्वारा अपनी मां की हत्या करके शव को यमुना जी के किनारे फेंक दिया गया। ಆನ್ಲೈನ್ ಗೇಮ್ನ ಹುಚ್ಚಿಗೆ ಬಿದ್ದಿದ್ದ ಹಿಮಾಂಶು ತನ್ನ ಸಂಬಂಧಿಕರ ಆಭರಣಗಳನ್ನ ಅಡವಿಟ್ಟು ಹಣ ಹಾಕಿದ್ದ. ಆದ್ರೆ ಹಾಕಿದ ದುಡ್ಡು ಬರ್ದೇ ಇದ್ದಾಗ ಆಭರಣ ಕೊಟ್ಟವರು ವಾಪಸ್ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ಆಗ ಈ ಪಾಪಿ ತಾಯಿಯನ್ನ ಕೊಂದ್ರೆ ಆಕೆ ವಿಮೆ ಹಣ ಸಿಗತ್ತೆ, ಅದರಿಂದ ಸಾಲ ತೀರಿಸಬಹುದು ಅಂತ ಅಂದ್ಕೊಂಡು ತಾಯಿ ಉಸಿರಿಗೆ ಕೊಳ್ಳಿ ಇಟ್ಬಿಟ್ಟಿದ್ದ. ಸದ್ಯ ತಾಯಿಯ ಪ್ರಾಣವನ್ನ ಬಲಿ ಪಡೆದಿರುವ ಪಾಪಿ ಮಗನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆನ್ಲೈನ್ ಗೇಮ್ ಅನ್ನೋದು ಮನರಂಜನೆಗಾಗಿ ಮಾತ್ರ, ಆದ್ರೆ ಕೆಲವರು ಇದನ್ನ ಚಟವಾಗಿಸಿಕೊಂಡು ಬದುಕನ್ನೇ ಬರ್ಬಾದ್ ಮಾಡ್ಕೊಳ್ತಿದ್ದಾರೆ. ಈ ಹುಚ್ಚು ಗೇಮ್ಗಾಗಿ ಮಗನೇ ತಾಯಿ ಪ್ರಾಣ ತೆಗೆದಿರೋದು ನಿಜಕ್ಕೂ ದುರಂತವೇ ಸರಿ.